ಓಕೆ ಡಿಯರ್, ಹಲೋ, ಹೇಗಿದ್ದೀರಾ ಎಲ್ಲರೂ? ದಿಸ್ ಇಸ್ ಫಿಶ್ ತಂದೂರಿ. ಚಿಕನ್ ತಂದೂರಿಗೆ ಏನು ಮಸಾಲ ಹಾಕಿದ್ದೀರಾ ಸೇಮ್ ಇದಕ್ಕೆ ಹಾಕಬೇಕು. ಹಾಕಿಬಿಟ್ಟು ನಾನು 2 ಗಂಟೆ ಮುಂಚೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಫಸ್ಟ್ ಆಫ್ ಆಲ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಗರಂ ಮಸಾಲ, ಕರ್ಡ್, ಆಮೇಲೆ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ ಆ್ಯಂಡ್ ಕೊರಿಯಾಂಡರ್ ಪೌಡರ್, ಜೀರಾ ಪೌಡರ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಫ್ರಿಜ್ ಒಳಗೆ ಇಟ್ಟಿದ್ದೆ. ಇವಾಗ ತೆಗ್ದಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದರೆ, ಇದು ಓವನಲ್ಲಿನೂ ಇಡ್ಬೋದು, ಹಿಂಗೆ ತಂದೂರಿ ಪ್ಯಾನ್ ಇದ್ದರೆ ಅದರಲ್ಲಿನೂ ಫ್ರೈ ಮಾಡ್ಕೋಬೋದು. ಓಕೆ, ಇದರಲ್ಲಿ ಮೊಸರು ಹಾಕಿದ್ದೀನಿ ನಾನು. ಮೊಸರು ಹಾಕೋಕ್ಕೆ ಮರಿಬೇಡಿ. ಓಕೆ, ಲಿಂಬೆ ರಸ ಎಲ್ಲ ಹಾಕೋಂಗಿಲ್ಲ, ಬಿಕಾಸ್ ಮೊಸರು ಹುಳಿ ಇರುತ್ತೆ. ಇದನ್ನು ನಾನಿವಾಗ ಬಟರ್ ಪೇಪರ್ ಹಾಕಿ ಓವನ್ ಒಳಗೆ ಇಡ್ತೀನಿ. 2 ಡಿಗ್ರಿ ಹೀಟ್ ಮಾಡ್ಕೊಳ್ತೀನಿ. ಜಸ್ಟ್ 10 ನಿಮಿಷ ಇಡ್ತೀನಿ ಈ ಫಿಶ್ನ ಆಫ್ಟರ್ ಹೀಟ್. ಇಲ್ಲದಿದ್ದರೆ ನೀವು ಡೈರೆಕ್ಟ್ ತವಾದಲ್ಲಿ, ತಂದೂರಿ ತವ ಇದ್ದರೆ ಅದರಲ್ಲಿ ಫ್ರೈ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಇದಕ್ಕೆ ನೀವು ಫಿಶ್ ಮಸಾಲ ಹಾಕೋಕ್ಕಿಂತ ಬೆಟರ್ ನೀವು ಚಿಕನ್ ತಂದೂರಿ ಮಸಾಲ ಹಾಕಿದ್ದೀನಿ. ಆ್ಯಂಡ್ ಇವಾಗ ನಾನು ಇದನ್ನ ತವದಲ್ಲೇ ಫ್ರೈ ಮಾಡ್ತೀನಿ ವಿತ್ ಲೆಸ್ ಆಯಿಲ್. ಓಕೆ ಡಿಯರ್ ಫ್ರೆಂಡ್, ನೋಡಿ ನಾನಿವಾಗ ಓವನ್ ಪ್ಲೇಟಲ್ಲಿ ಬಟರ್ ಪೇಪರ್ ಹಾಕಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಆಲಿವ್ ಆಯಿಲ್ ಯಾ ತುಪ್ಪ ಏನಾದರೂ ಹಾಕಿದ್ದೀನಿ. ತುಪ್ಪ ಇಲ್ಲ ಆಲಿವ್ ಆಯಿಲ್ ನಡೀತದೆ, ಇಲ್ಲ ನಾರ್ಮಲ್ ಆಯಿಲ್ನೂ ನಡೀತದೆ. ಹಾಕಿ ಇದನ್ನ ಓವನ್ ಹೀಟಿಗಿಟ್ಟು, ತುಂಬ ಹೀಟ್ ಮಾಡಬೇಕು. 200 ಡಿಗ್ರಿ ಹೀಟಿಗೆ ಇಟ್ಟಿದ್ದೀನಿ. ಅದ್ರ ಮೇಲೆ ಹೀಟ್ ಆದಮೇಲೆ ಅದು ಪೀಪ್ ಸೌಂಡ್ ಬರುತ್ತಲ್ವ, ಅದ್ರ ಮೇಲೆ ಖಾಲಿ 10 ಮಿನಿಟ್ಸ್ ಇದನ್ನ ಬೇಕ್ ಮಾಡಬೇಕು ಓವನ್ ಒಳಗೆ. ತವದೊಳಗೆ ಇದ್ದರೆ ಓಕೆ, ನಿಮಗೆ ಗೊತ್ತಾಗುತ್ತಲ್ಲ ನಾರ್ಮಲ್ ಫಿಶ್ ಹೇಗೆ ಇದು ಮಾಡ್ತೀರಾ ಅದೇ ರೀತಿ. ಸೊ ಇದು ಇವಾಗ ನನ್ನ ಕಿಚನ್ ಇದು ಕೆಲಸ ಮುಗೀತು. ಸೊ ದಿ ಎಂಡ್ ನಾನು ನಿಮಗೆ ತೋರ್ಸೋಕ್ಕಾಗೋದಿಲ್ಲ. ಐ ಹೋಪ್ ತಂದೂರಿ ಹೇಗಿರುತ್ತೆ ಹಾಗೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಕಿಚನಿಂದ ಅಲ್ವಿದಾ ಅಂತ ಹೋಗ್ತಾ ಇದ್ದೀನಿ. ಇದು ಓವನಲ್ಲಿ ಇಟ್ಟು ಹೋಗ್ತೀನಿ. ಐ ಡೋಂಟ್ ನೋ ಇಫ್ ಐ ಗೆಟ್